ಭುಗಿಲೆದ್ದಂತಹ ಕಾವೇರಿ ಗಲಾಟೆ ಯಾವ ರೀತಿಯಾಗಿ ಕಾವೇರಿ ಗಲಾಟೆ ಭುಗಿಲೇಡ್ತಾ ಇದೆ ಅಂತಂದ್ರೆ ಮತ್ತೆ ಲಾಕ್ ಡೌನ್ ಅಂದ್ರೆ ಮತ್ತೆ ಲಾಕ್ ಡೌನ್ ಮನೆಯಲ್ಲೇ ಕುತ್ಕೋಬೇಕು ಅಂತಲ್ಲ, ಬೀದಿಗಿಳಿಲಿಕ್ಕೆ ಭಯ ಪಡುವಷ್ಟು ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ಸಿಡಬ್ಲ್ಯೂಎಂಎ ಆದೇಶವನ್ನು ವಿರೋಧಿಸಿ ಪ್ರತಿಭಟನೆ. ಮಂಡ್ಯದಲ್ಲಿ ರಸ್ತೆಯನ್ನು ತಡೆದು ಅನ್ನದಾತರ ಪ್ರತಿಭಟನೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಅಲರ್ಟ್. ಕೆಆರ್ಎಸ್ ಸೇರಿದಂತೆ ಸೂಕ್ಷ್ಮ ಪ್ರದೇಶದಲ್ಲಿ ಬಂದೋಬಸ್ತ್. 1,500ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ಮಂಡ್ಯ ಎಸ್ಪಿ ಡಾಕ್ಟರ್ ಶೋಭಾರಾಣಿ ನೇತೃತ್ವದಲ್ಲಿ ಭದ್ರತೆ. ಮಂಡ್ಯದಲ್ಲಿ ಭುಗಿಲೆದ್ದಂತಹ ಕಾವೇರಿ ಹೋರಾಟ. ಸಿಡಬ್ಲ್ಯೂಎಂಎ ಆದೇಶವನ್ನ ವಿರೋಧಿಸಿ ಹೋರಾಟ ಭುಗಿಲೇರ್ತಾ ಇದೆ. ಕಾವೇರಿ ನಾವು ಕೊಡೋದಿಲ್ಲ ಕಾವೇರಿಯನ್ನ ಅಂತ ಹೇಳಲಾಗ್ತಾ ಇದೆ. ಹೆಂಗ್ ಕೊಡ್ತಾರ್ರಿ? 4 TMC ನೀರು 15 ದಿನ. ಕಾವೇರಿ ಗಲಾಟೆ ಜೋರಾಗ್ತಾ ಇದ್ವಿ ದಿನದಿಂದ ದಿನಕ್ಕೆ. ಆಗಸ್ಟ್ 3ನೇ ತಾರೀಕಿವರೆಗೂ ಕಾಯ್ಬೋದಾಗಿತ್ತೆ. ಬರ್ತಾ ಇರಲಿಲ್ಲ ಅದು ವರ್ಡ್. ಇದ್ರ ಬಗ್ಗೆ ಶೋಭಾರಾಣಿ ಅವರು ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಕೇಳಿಸ್ಕೊಬನ್ನಿ. ಮತ್ತು ಸಿಬ್ಬಂದಿಗಳು 2 SPs, 1 ಅಡಿಷನಲ್ SP, 9 DSP, CPS ಆರ್ ಇನ್ಸ್ಪೆಕ್ಟರ್ 28 ಜನ ಮತ್ತು PSIs 46 ಜನ ಮತ್ತು ASIs 59 ಜನ, 10 KSRP ತುಕಡಿ ಮತ್ತು 8 DR ತುಕಡಿಗಳು ಮತ್ತು ಸಿಬ್ಬಂದಿಗಳು ಒಟ್ಟಾರೆಯಾಗಿ ಎಲ್ಲರೂ ಸೇರಿ 1,500 ಸಿಬ್ಬಂದಿಗಳಿದ್ದಾರೆ. ಪ್ರತಿಭಟನೆ ಮುತ್ತಿಗೆ ಯತ್ನಕ್ಕೆ ಅನುವು ಮಾಡಿಕೊಡ್ತೀವಿ. ಪ್ರತಿಭಟನೆ ಅಂತ ತಿಳಿಸಿದ್ದಾರೆ. ನಾವು ಎಲ್ಲ ರೀತಿಯ ಸಿದ್ಧತೆ ಮಾಡ್ತೀವಿ. 2 SPs, 1 ಅಡಿಷನಲ್ SP, 9 DSP. ಎಸ್, ಎಲ್ಲಿದ್ದೆ ನಾನು? 4 TMC ನೀರು ಬಿಡಬೇಕು, 15 ದಿನ ಬಿಡಬೇಕು, 3,500 ಕ್ಯೂಸೆಕ್ ನೀರುಗಳನ್ನು ಬಿಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿತ್ತು CWRC. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ನಮ್ಮ ಹತ್ರ ಆಗಲ್ಲ, ಯಾಕಂದರೆ ನಮಗೆ ಕುಡಿಲಿಕ್ಕೆ ನೀರಿಲ್ಲ, ನಾವೇ ಎಲ್ಲಿಗೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಬೇರೆ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆಗಳಿಗೆ ನೀರು ಹಾಕಕ್ಕೆ ಹೋಗಬೇಡಿ, ಕಾವೇರಿ ನೀರು ಮೊದಲೇ ಕಾವೇರಿ ಕಷ್ಟದಲ್ಲಿದ್ದಾಳೆ ಅಂತ ಹೇಳಿ ನಾವು ಅದನ್ನು ಯೋಚನೆ ಮಾಡಿಕೊಂಡು ಕುಡಿಲಿಕ್ಕೆ ದಿನನಿತ್ಯದ ಬಳಕೆಗೆ ಮಾಡ್ತಾ ಇದ್ವಿ. ಬಟ್ ನೀವೇನು ಮಾಡಿದ್ದೀರಾ ಅಂತಂದರೆ ನಮ್ಮಿಂದ ಕಿತ್ತು ತಮಿಳ್ನಾಡಿಗೆ ಕೊಡ್ತಾ ಇದ್ದೀರಾ. ನಾವು ಎಲ್ಗೋಗೋಣ? ನಮ್ಮ ಕಬ್ಬುಗಳು ಒಣಗ್ತಾ ಇದ್ದಾವೆ, ಯಾರಿಗೋಗಿ ಹೇಳೋಣ? ಅವರು ಈ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೀರಿದೆಯಾ ಇಲ್ವಾ ಅನ್ನುವಂಥ ವಿಚಾರವನ್ನು ಯಾರೇ ಬರಲಿ, ಕೋರ್ಟ್ ಆಗಿರಲಿ, CWRC ಆಗಿರ್ಬೋದು, ಒಂದು ಸ್ವಲ್ಪ ನೋಡ್ಕೊಳ್ಬೇಕು. ಅದು ನೋಡ್ಕೊಂಡ್ಮೇಲೆ ನಮ್ಗೆ ಖುಷಿ ಆಗುತ್ತೆ. ಹೌದು, ಕರ್ನಾಟಕಕ್ಕೆ ಪಾಪ ನೀರಿಲ್ಲ, ಅವರೇ ಕಷ್ಟಪಡ್ತಿದ್ದಾರೆ ಅಂತ ಹೇಳಿ. ಇದ್ದಕ್ಕಿದ್ದಾಗೆ ನೀವು ಈ ರೀತಿಯಾಗಿ ಆದೇಶವನ್ನು ಕೊಟ್ಟರೆ ಹೊತ್ತು ಉರಿಯಲ್ಲ ಕರ್ನಾಟಕ. 10 ವರ್ಷದ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಗಲಾಟೆ ನಡೆಯುತ್ತೆ, ಕಾವೇರಿ ಗಲಾಟೆ. 30ರಿಂದ 40 ಓಲ್ವೋ ಬಸ್ಗಳನ್ನು ಸುಟ್ಟಾಕಲಾಯಿತು, ಅಂಗಡಿ ಮುಂಗಟ್ಟುಗಳನ್ನು ತಡೆಯಲಾಯಿತು, ದೊಡ್ಡ ಮಟ್ಟದ ಬೆಂಕಿಯನ್ನು ಹಚ್ಚಲಾಯಿತು, ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಲಾಯಿತು. ಎಷ್ಟೋ ಕಷ್ಟ ನಷ್ಟಗಳಾದವು, ಗೋಲಿಬಾರ್ ರೀತಿಯಾಗಿರುವಂಥ ಘಟನೆಗಳು ನಡೀತು. ಎಷ್ಟು ಸಲ ಪ್ರಯತ್ನ ಮಾಡಿದ್ರು ಕೂಡ ರೈತರು ನಿಂತ್ಕೊಳ್ಳೋಕೆ ರೆಡಿ ಇರಲಿಲ್ಲ.
ರಕ್ತ ಬೇಕಾದ್ರೂ ಬಿಡ್ತೀವಿ, ನೀರು ಬಿಡಲ್ಲ ಅಂತಿದ್ರು. ಇವಾಗ ಸಣ್ಣ ಮಟ್ಟದ ಹೋರಾಟ ಆಗ್ತಾ ಇದೆ. ಇದರ ನಡುವೆಯಲ್ಲಿ ಸ್ವಲ್ಪನಾದರೂ ಅರ್ಥ ಮಾಡಿಕೊಳ್ಬೇಕಾಗತ್ತೆ ತಮಿಳುನಾಡು. ಆಗಸ್ಟ್ 3ನೇ ತಾರೀಕಿಗೆ ಒಂದು ಮೀಟಿಂಗ್ ಇದೆ. 14 ವರ್ಷದ ನಂತರ ಒಂದು ಮೀಟಿಂಗ್ ಮಾಡಲಾಗುತ್ತೆ. ಆ ಒಂದು ಮೀಟಿಂಗ್ಗೆ ನಮ್ಮ DK ಶಿವಕುಮಾರ್ ಹಾಗೂ ಪಕ್ಕದ ರಾಜ್ಯದ CM ಆಗಿರುವಂತಹ ಜೋಸೆಫ್ ವಿಜಯ್ ಇಬ್ಬರೂ ಕೂಡ ಬರ್ತಾರೆ. ಬಂದು ಮಾತುಕತೆಯನ್ನು ಮಾಡ್ತಾರೆ, ಚರ್ಚೆಗಳಾಗುತ್ತೆ. ಆ ಚರ್ಚೆಯಲ್ಲಿ ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಹಿಂಗೆ ಅಂತ ನೋಡ್ಕೋಬೇಕೀಗ. DK ಶಿವಕುಮಾರ್ ಅವ್ರು ಏನು ಮಾಡ್ತಾರೆ ಅಂತ ನೋಡ್ಕೋಬೇಕು, ಏನು ಮಾತುಕತೆ ಆಗುತ್ತೆ ಅಂತ ನೋಡ್ಕೋಬೇಕು. ಅದಾದ ನಂತರ ಇಲ್ಲಿ ನೋಡ್ತಿದ್ದೀರಲ್ಲ ಪ್ರತಿಭಟನೆ, ಇದಕ್ಕಿಂತ ಜಾಸ್ತಿ ಆಗ್ಬೋದು, ಇಲ್ಲ ಬಂದಾಗ್ಬೋದು. ಕಾದ್ ನೋಡ್ಬೇಕು ಎಲ್ಲದಕ್ಕೂ. ಇವತ್ತು 11:30 ಮೀಟಿಂಗ್ ಇತ್ತು ಅವ್ರದ್ದು. ಎಸ್, ಶುರು ಆಗಿರ್ಬೇಕು ಅವ್ರದ್ದು ಮೀಟಿಂಗು. 11:30 ಅಟಾಳ್ ನಾಗರಾಜ್ ಸೇರಿ 25ಕ್ಕೂ ಹೆಚ್ಚು ಸಂಘಟನೆಗಳು ಸೇರಿ ಯಾವಾಗ ಬಂದ್ ಮಾಡಬೇಕು ಕರ್ನಾಟಕವನ್ನು ಅಂತ ಹೇಳಿ ಒಂದು ಸಭೆಯನ್ನು ಕರೆಯಲಿದ್ದಾರೆ. ವಿ ಡೋಂಟ್ ನೋ ಏನು ಡಿಸಿಷನ್ ತೆಗೆದುಕೊಳ್ತಾರೆ ಅಂಥೇಳಿ. ಅವ್ರದ್ದು ಮುಗಿದ ಮೇಲೆ ಗೊತ್ತಾಗಬೇಕಾಗುತ್ತೆ ಮೀಟಿಂಗ್ಗಳು. ಮತ್ತು ಹೋರಾಟ, ಆಸ್ತಿ ಪಾಸ್ತಿ ಹಾನಿ, ಈ ರೀತಿಯ ಘಟನೆಗಳು ನಡೆಯದಂತೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಅನ್ಯಾಯ